ರಾಂಪುರ ಗ್ರಾಮದಲ್ಲಿರುವಂತಹ ಬಸ್ ನಿಲ್ದಾಣದ ಕಥೆ ವೀಕ್ಷಕರೇ. 2021ರಲ್ಲಿ 1.11 ಎಕರೆ ಬಸ್ ನಿಲ್ದಾಣಕ್ಕೋಸ್ಕರ ಭೂಮಿಯನ್ನು ಮೀಸಲಿಡಲಾಗಿತ್ತು. ಮೀಸಲಿದ್ದ ಭೂಮಿ ಈಗ ಅತಿಕ್ರಮಣ ಆಗಿದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಅಧಿಕಾರಿಗಳ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲು ಗ್ರಾಮಸ್ಥರು ಮುಂದಾಗಿದ್ದಾರೆ. ನೋಡಿ, ಬಾಗಲಕೋಟೆ ತಾಲೂಕಿನ ರಾಂಪುರ ಗ್ರಾಮದಲ್ಲಿನ ಬಸ್ ಸ್ಟ್ಯಾಂಡ್ನ ದುಸ್ಥಿತಿ ಇದು. 1.11 ಎಕರೆ ಬಸ್ ನಿಲ್ದಾಣಕ್ಕೋಸ್ಕರ ಜಾಗವನ್ನು ಮೀಸಲಿಟ್ಟಿದ್ರಂತೆ. ಆದರೆ ಈಗ ಆ ಜಾಗವನ್ನೇ ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಅನ್ನುವ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಶ್ರೀಧರ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಶ್ರೀಧರ್, ಈಗ ಆ ಬಸ್ ನಿಲ್ದಾಣದ ಪರಿಸ್ಥಿತಿ ಏನು ಅಂತ, ಅಂದರೆ ಅದು ಉದ್ಘಾಟನೆ ಆಗಿಲ್ಲ ಅನ್ನೋದು ಅಥವಾ ಅತಿಕ್ರಮಣ ಆಗಿದೆ ಅನ್ನುವಂಥದ್ದು, ಅಥವಾ ಅಲ್ಲಿ ನಿಜಕ್ಕೂ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇಲ್ಲ ಅನ್ನುವಂಥದ್ದು, ಏನು ಸಮಸ್ಯೆ ಏನು ಅಂತ ಅಲ್ಲಿ ಶ್ರೀಧರ್? ಶಿವಶಂಕರ್, ಏನು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿಗೆ ಒಳಪಡುವಂತ ರಾಂಪುರ್ ಗ್ರಾಮದಲ್ಲಿ ಒಂದು ಬಸ್ ನಿಲ್ದಾಣಕ್ಕಾಗಿ 1 ಎಕರೆ 11 ಗುಂಟೆ ಸ್ಥಳವನ್ನು ನಿಗದಿಪಡಿಸಿದ್ದಾರೆ. ಪುನರ್ವಸತಿ ಕೇಂದ್ರದಿಂದ ಸ್ಥಳವು ನಿಗದಿಯಾಗಿದೆ. ಆದ್ರೆ ಈಗ ಅದು ಒತ್ತುವರಿ ಆಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ಅಲ್ಲದೆ ಅಲ್ಲಿ ಸ್ಥಳ ನಿಗದಿ ಆದ ಬಳಿಕ KSRTC ಅವರು ಮತ್ತು ಅಲ್ಲಿ ಬಸ್ ನಿಲ್ದಾಣ ನಿರ್ಮಿಸಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇನ್ನೂವರೆಗೆ ನಿರ್ಮಾಣವಾಗಿಲ್ಲ. ಮತ್ತೀಗ ತಾತ್ಕಾಲಿಕವಾಗಿ ನಡೆಯುತ್ತಿರುವ ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ವ್ಯವಸ್ಥೆ ತಾಂಡವವಾಡುತ್ತಿದೆ. ಬಲ್ಲಿ ಬರುವ ಪ್ರಯಾಣಿಕರಿಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ. ಮತ್ತು ಇದರ ಸಂಬಂಧಪಟ್ಟಂಗೆ ಕಳೆದ 1 ತಿಂಗಳ ಹಿಂದೆ ನಮ್ಮ ಆರ್ನಾಕ್ ನ್ಯೂಸ್ನಲ್ಲಿ ವರದಿಯನ್ನು ಪ್ರಸಾರ ಮಾಡಿ ಆ ಸಮಸ್ಯೆಯನ್ನು ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿತ್ತು. ಆದರೂ ಅಧಿಕಾರಿಗಳು ಇನ್ನೂವರೆಗೆ ಎಚ್ಚೆತ್ತುಕೊಳ್ಳದೆ ಆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಓಕೆ, ಸೊ ಈಗ ಸಾರ್ವಜನಿಕರ ಮುಂದೆ ಏನ್ ಮಾಡ್ತಾರಂತೆ, ಅಲ್ಲಿ ಗ್ರಾಮಸ್ಥರು ಮತ್ತೆ ಪ್ರಯಾಣಿಕರ ಮುಂದೆ ಏನ್ ಮಾಡ್ತಾರಂತೆ ಶ್ರೀಧರ್? ಇಲ್ಲಿ ಗ್ರಾಮಸ್ಥರ ಪ್ರಕಾರ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಅಧಿಕಾರಿಗಳು ಯಾವುದೇ ಆ ಬಗ್ಗೆ ಕ್ರಮ ವಹಿಸುತ್ತಿಲ್ಲ. ಈಗ ಅದರಿಂದ ರೋಷವಾದ ಗ್ರಾಮಸ್ಥರು ಕೊನೆಯದಾಗಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲು ಮುಂದಾಗಿದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.